ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಪ್ರೋಮೋ ನೋಡಿರ್ತೀರಾ, ನೆನ್ನೆ ಎಪಿಸೋಡು ನೋಡಿರ್ತೀರಾ. ನಿಮ್ಗೇನು ಅನ್ನಿಸ್ತು? ನಾಮಿನೇಷನ್ಸ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಟಾಸ್ಕ್ ಬಗ್ಗೆ ಏನು ಅನ್ನಿಸ್ತು? ಯಾರು ಚೆನ್ನಾಗಿ ಟಾಸ್ಕ್ ಆಡಿದ್ರು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ನನಗೇನು ಅನ್ನಿಸ್ತು ಅನ್ನೋ ಒಪಿನಿಯನ್ನ ನಾನು ಆನೆಸ್ಟಾಗಿ ಹೇಳ್ತೀನಿ. ಟಾಸ್ಕ್ ಬಗ್ಗೆನೂ ಮಾತಾಡ್ತೀನಿ, ಅದ್ರ ಜೊತೆಗೆ ಎಪಿಸೋಡ್ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ಏನೇ ಇದ್ರೂ ಕೂಡ ಜೆನ್ಯೂನ್ ಆಗಿ ನನ್ನ ಒಪಿನಿಯನ್ ಹೇಳೋದಕ್ಕೆ ಮಾತ್ರ ನಾನು ಪ್ರಯತ್ನ ಪಡ್ತೀನಿ. ಮೊದಲಿಗೆ ಟಾಸ್ಕ್ ಬಗ್ಗೆ, ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಜೋಡಿಗಳಿಗೆ ಬಾಲ್ ಕಲೆಕ್ಟ್ ಮಾಡೋದು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಟಾಸ್ಕ್ ಮಾತ್ರ ಸಖತ್ತಾಗಿದೆ. ಫಿಸಿಕಲ್ ಆಗ್ತಾರೆ, ಫೈಟ್ ಮಾಡ್ತಾರೆ. ನಿಜವಾಗ್ಲೂ ಈ ಟಾಸ್ಕ್ ಅಲ್ಲಿ ಮಾತ್ರ ಕಾವ್ಯ ಮತ್ತೆ ಗಿಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ರಕ್ಷಿತಾ ಮತ್ತೆ ಮಾಳು ಕೂಡ ಸೂಪರ್ 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 ಆಗಿ, ಸೈಲೆಂಟ್ ಆಗಿ, ಸಖತ್ತಾಗಿ ಎಫರ್ಟ್ಸ್ ಹಾಕಿ ಬರೀ ಆಟದ ಮೇಲೆ ಮಾತ್ರ ಫೋಕಸ್ ಮಾಡಿ ಈ ಟಾಸ್ಕನ್ನು ಸಖತ್ತಾಗಿ ಆಡಿ ಟಾಸ್ಕನ್ನು ಕೂಡ ಗೆಲ್ತಾರೆ. ಇನ್ನೊಂದು ಕಡೆ ರಾಶಿಕಾ ಮತ್ತೆ ಸೂರಜ್ ಗುರು, ಇವ್ರು ಮಾತ್ರ ನಿಜವಾಗ್ಲೂ ನಾನು ಗೆಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ರು ಗೆಲ್ಲಬಾರ್ದು ಅನ್ನೋ ಈ ಒಂದು ಇದು ಇರಬಾರ್ದು ಗುರು. ಯಾರೇ ಆಗಿದ್ರು ಕೂಡ ಫಸ್ಟ್ ಟಾಸ್ಕ್ ಆಡಬೇಕು, ಗ್ರೇಡ್ಜ್ ಆಮೇಲೆ, ಪರ್ಸ್ನಲ್ ಆಮೇಲೆ. ಫಸ್ಟ್ ಗೆಲ್ಲಬೇಕು ತಾನೆ. ಗೆಲ್ದೇನೆ ನಾನು ಮೊದಲು ಗೆದ್ರೆ ಅವ್ರನ್ನ ತೆಗೆದಾಕ್ಬಿಡ್ತೀನಿ ಅಂತ ಗ್ರೇಡ್ಜ್ ಇಟ್ಕೊಂಡು ಆಟ ಆಡಿದ್ರೆ ನೆಗೆಟಿವ್ ಯಾರಾಗೋದು? ಅವರೇ ನೆಗೆಟಿವ್ ಆಗ್ತಾರೆ. ಫಸ್ಟು ಟಾಸ್ಕ್ ಬಗ್ಗೆ ಫೋಕಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಬರೀ ಇಲ್ಲ ನಾನು ಇದೇ ಥರ ಇರ್ತೀನಿ, ಇದೇ ಥರ ಆಡ್ತೀನಿ ಅಂತಂದರೆ ನೆಗೆಟಿವ್ ಆಗ್ತಾರೆ ಅಷ್ಟೇ. ಫಸ್ಟ್ ಟಾಸ್ಕ್ ಗೆಲ್ಲಬೇಕು. ಅದ್ರ ಜೊತೆಗೆ ರಾಶಿಕಾ ಮತ್ತು ಸೂರಜ್ ಇಬ್ಬರು ಕೂಡ ತುಂಬ ಪರ್ಸ್ನಲ್ ಆಗಿ ನಾಮಿನೇಷನ್ಸ್ ಆದಾಗಿಂದನೂ ಅದನ್ನು ತಗೊಂಡು ತುಂಬ ಇದರಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಹೋಗ್ತಾ ಹೋಗ್ತಾ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಗುರು. ಈ ಬಾಲ್ ಟಾಸ್ಕ್ ಅಂತ ಬಂದಾಗ ಸ್ಪಂದನ ಅವ್ರಿಗೆ ಇಂಜುರಿ ಆಗುತ್ತೆ. ಅಲ್ಲಿವರೆಗೂ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಗಿಲ್ಲಿ ಮತ್ತು ಕಾವ್ಯ 3 ಬಾಲನ್ನು ಕಲೆಕ್ಟ್ ಮಾಡಿರ್ತಾರೆ. ರಕ್ಷಿತಾ ಮತ್ತು ಮಾಳು 3 ಬಾಲ್ ಕಲೆಕ್ಟ್ ಮಾಡಿರ್ತಾರೆ, ಈಕ್ವಲ್ ಆಗಿರುತ್ತೆ. ರಾಶಿಕಾ ಮತ್ತು ಸೂರಜ್ 2 ಬಾಲ್ ಕಲೆಕ್ಟ್ ಮಾಡಿರ್ತಾರೆ. ಇನ್ನು ಉಳಿದಂಗೆ ಸ್ಪಂದನ ಮತ್ತು ಅಭಿ, ಅಶ್ವಿನಿ ಮತ್ತು ರಘು ಒಂದೊಂದು ಬಾಲನ್ನು ಕಲೆಕ್ಟ್ ಮಾಡಿರ್ತಾರೆ. ಮತ್ತು ರಜತ್, ಚೈತ್ರ ಅವರು ಯಾವುದೇ ಬಾಲನ್ನು ಕಲೆಕ್ಟ್ ಮಾಡಿರಲ್ಲ. ಇಲ್ಲಿವರೆಗೂ ಟಾಸ್ಕ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. ಬಟ್ ಫೈನಲ್ ರೌಂಡ್ ಅಂತ ಬಂದಾಗ 4 ಬಾಲ್ ಕಲೆಕ್ಟ್ ಮಾಡ್ಕೊಂಡಿದ್ದು ಈ ಕಡೆ ಯಾರು ಮಾಳು ಮತ್ತು ರಕ್ಷಿತಾ ಅವರು ವಿನ್ ಆಗ್ತಾರೆ ಅಂತ ನನಗಿರ್ತಕ್ಕಂಥ ಅಪ್ಡೇಟು. ಇನ್ನು ನಾಮಿನೇಷನ್ಸ್ ಬಗ್ಗೆ ಬಂದಾಗ ಗುರು, ಈ ನಾಮಿನೇಷನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಮಾತಾಡಲೇಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸೀಸನಲ್ಲಿ ಯಾರು ಪ್ರಾಪರ್ ರೀಸನ್ಸನ್ನು ಕೊಡ್ತಾ ಇಲ್ಲ ಗುರು. ಬರೀ ಸಿಲ್ಲಿ ರೀಸನ್ಸು. ಅದ್ರ ಜೊತೆಗೆ ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಫುಲ್ಲು ಓವರ್ ಆ್ಯಕ್ಟಿಂಗ್. ಒಬ್ರಿಗಿಂತೂ ಒಬ್ಬರು ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಆ್ಯಕ್ಟಿಂಗಲ್ಲಿ ಅಂತ ಅನ್ನಿಸ್ತಾ ಇದೆ. ನಿನ್ನೆ ನೋಡಿದ್ರೆ ರಕ್ಷಿತಾ ಅವರು ಒಂದು ರೇಂಜಿಗೆ ಪರ್ಫಾರ್ಮೆನ್ಸು, ಧ್ರುವಂತ್ ಒಂದು ರೇಂಜಿಗೆ ಪರ್ಫಾರ್ಮೆನ್ಸು, ಕಾವ್ಯ ಒಂದು ರೇಂಜಿಗೆ ಪರ್ಫಾರ್ಮೆನ್ಸು, ಈ ಕಡೆ ಗಿಲ್ಲಿ ಒಂದು ರೇಂಜಿಗೆ ಪರ್ಫಾರ್ಮೆನ್ಸು. ಏನು ಗುರು, ನಿಜವಾಗ್ಲೂ ಸಖತ್ತಾಗಿ ಬೇಜಾರಾಗುತ್ತಪ್ಪ ಈ ನಾಮಿನೇಷನ್ಸ್ ಬಗ್ಗೆ. ಎಷ್ಟು ಮಾತಾಡಿದ್ರು ಬೇಜಾರು. ಈ ಕಡೆ ಯಾರು ರಾಶಿಕಾ ಮತ್ತು ಗಿಲ್ಲಿ ಇವ್ರದ್ದು ಜಗಳ ಇದ್ರಲ್ಲೂ ಅಷ್ಟೇ ತುಂಬ ಒಂಥರ ಓವರ್ ಆಗಿತ್ತು ಅಂತ ಅನ್ನಿಸ್ತು. ವ್ಯಾಲಿಡ್ ರೀಸನ್ಸ್ ಇರಲಿಲ್ಲ. ಬಟ್ ಇಲ್ಲಿ ಸೆಂಟ್ರಲ್ಲಿ ಬಂದು ಸುಮ್ಮನೆ ಸೂರಜ್ ಅವರು ಕೂಡ ಮಾತಾಡ್ತಾಯಿದ್ರು. ಪ್ರಾಪರಾಗಿ ಕರೆಕ್ಟಾಗಿ ಇರಬೇಕು ಗುರು. ಏನೇ ಆದರೂ ಕೂಡ ಓವರ್ ಆಗಿ ರಾಶಿಕಾನು ಆಡ್ತಾಯಿದ್ರು. ಈ ಕಡೆ ಗಿಲ್ಲಿ ಕೂಡ ತುಂಬ ಓವರ್ ಆಗಿ ರಿಟೇಟ್ ಮಾಡ್ತಾ ಇದ್ದ. ಬೆಲ್ ಹೊಡಿತಾ ಇದ್ರು ಕೂಡ ನಿಲ್ಲಿಸಲೇ ಇಲ್ಲ. ಅದ್ರ ಜೊತೆಗೆ ಅಭಿ ಮತ್ತು ಧ್ರುವಂತ್ ಅವ್ರದ್ದು ಕೂಡ ಒಂದು ಟಾಪಿಕ್ ನಡೆಯುತ್ತೆ, ಅವರು ಕೂಡ ಅಷ್ಟೇ. ಅದ್ರ ಜೊತೆಗೆ ಸ್ಪಂದನ ಮತ್ತು ಧ್ರುವಂತ್ ಇವ್ರದ್ದು ಅಷ್ಟೇ. ಧ್ರುವಂತ್ ಆದರೆ ಲೇಡಿ ವರ್ಷನ್ ಆಫ್ ನಾಗವಲ್ಲಿ ಅಂತ ಅನ್ಸ್ಬೋದು. ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಅನ್ಸುತ್ತೆ ಗುರು. ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ. ಹೆಂಗಿರ್ತಾರೆ ಏನು ಅಂತ ಗೊತ್ತಾಗೋದಿಲ್ಲ. ತುಂಬ ಒಂದು ಸಲ ಸಖತ್ ಬೇಜಾರಾಗುತ್ತೆ ನಿಜವಾಗ್ಲೂ ಧ್ರುವಂತ್ ಅವ್ರನ್ನ ನೋಡ್ತಾ ಇದ್ರೆ. ಗುರು, ಈ ನಾಮಿನೇಷನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರು ಬೇಜಾರು ಗುರು. ನಿಜವಾಗ್ಲೂ ಪ್ರಾಪರ್ ರೀಸನ್ ಇಲ್ಲ. ಡೇ 1 ಅಷ್ಟೇ ತುಂಬ ವರಸ್ಟ್ ರೀಸನ್ಸು, ಸಿಲ್ಲಿ ಆರ್ಗ್ಯುಮೆಂಟ್ಸು. ಅದ್ರ ಜೊತೆಗೆ ಅನ್ನೆಸೆಸರಿ ಮೈ ಮೇಲೆ ಒಂಥರ ದೆವ್ವ ಬಂದಂಗೆ ಆಡ್ತಾ ಇದ್ದಾರೆ ಗುರು. ಸುಮ್ಮನೆ ಪ್ರಾಪರ್ ರೀಸನ್ ಇಲ್ಲ, ಕರೆಕ್ಟ್ ರೀಸನ್ ಇಲ್ಲ. ಒಂಥರ ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇದೆ. ಬಿಗ್ ಬಾಸ್ ಇದನ್ನು ಡ್ರ್ಯಾಗ್ ಮಾಡಿ 2 ದಿನ ನಮ್ಗೆ ತೋರಿಸ್ತಾರಲ್ವ, ಮೆಗಾ ಸೀರಿಯಲ್ ಥರ. ಈ ಎಡಿಟರ್ಗೆ ಏನು ಹೇಳಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಎಡಿಟರು ಮೈನು ಪ್ರಾಪರ್ ಆಗಿರೋ ಕಂಟೆಂಟನ್ನು ಆಗ್ತಾ ಇಲ್ಲ. ಸುಮ್ಮನೆ ಅವ್ನಿಗೆ ಏನು ಪಾಸಿಟಿವಿಟಿ, ಅವ್ರಿಗೆ ಯಾರು ಪಾಸಿಟಿವಿಟಿ ಮಾಡ್ಕೋಬೇಕು, ಯಾರನ್ನ ನೆಗೆಟಿವಿಟಿ ಮಾಡ್ಕೋಬೇಕು, ಆ ಬೇಸಸ್ ಮೇಲೆ ಅವ್ನ ಕಂಟೆಂಟನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಒಳ್ಳೆ ಎಕ್ಸ್ಟ್ರಾಡಿನರಿ ಕಂಟೆಂಟನ್ನು ಮಾತ್ರ ಆಗ್ತಾ ಇಲ್ಲ. ನಿಜವಾಗ್ಲೂ ಬೇಜಾರಾಗುತ್ತೆ ಎಡಿಟರ್ ಬಗ್ಗೆ. ನೆಕ್ಸ್ಟು ಈ ನಾಮಿನೇಷನ್ಸ್ ಎಲ್ಲ ಮುಗ್ದಿದ್ದಾದಮೇಲೆ ಈ ಕಡೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಮತ್ತೆ ಚೆನ್ನಾಗಿ ಒಂದಾಗ ಥರ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ.
ಎಲ್ಲರ ಬಗ್ಗೆನೂ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಧ್ರುವಂತನ ಅಷ್ಟು ಈಸಿಯಾಗಿ ನಂಬಂಗಿಲ್ಲ ಗುರು. ಯಾರ ಜೊತೆ ಇದ್ರೆ ಅವ್ರಿಗೇನೆ ಮತ್ತೆ ಇದು ಮಾಡ್ತಾರೆ. ಒಂದು ವಾರ 2 ವಾರ ಬಿಟ್ಟಿದ್ದಾದ್ಮೇಲೆ ಮತ್ತೆ ಮಾತಾಡ್ತಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಅಷ್ಟು ಮಾತಾಡಿದ್ರು ಮತ್ತೆ ಅಶ್ವಿನಿ ಮೇಡಮ್ ಧ್ರುವಂತನ ನಂಬಿದ್ರೆ ಅಶ್ವಿನಿ ಮೇಡಮ್ ಅಷ್ಟು ಮುಟ್ಟಾಳ್ತನ ಇನ್ಯಾರೂ ಇಲ್ಲ ಅಂತ ನಾನು ಒಪಿನಿಯನ್. ನಂಬೋದಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು ಸುಮ್ಮನೆ, ಯಾಕೆ ಅಲ್ವಾ. ಇನ್ನೊಂದು ಕಡೆ ಈ ಕಡೆ ಧನುಷ್ ಮತ್ತೆ ಅಭಿ ಮಾತಾಡ್ತಾರೆ ಗುರು. ಮೊನ್ನೆ ಟಿ ಗಾಂಚಲಿ ಅಂದಿದ್ದಕ್ಕೆ ಎಷ್ಟು ಮಾತಾಡಿದ್ರು, ಎಷ್ಟು ರಾಮಾಯಣ ಮಾಡಿದ್ರು ಗುರು. ಇವತ್ತು ಅದೇ ಅಭಿ ಬಂದು ಲೂಸ್ ನನ್ನ ಮಗ ಅಂತ ಮಾತಾಡ್ತಾರೆ. ಬಟ್ ಕ್ಯಾಪ್ಟನ್ ಆಗಿದ್ದವರು ಸುಮ್ಮನೆ ಇರ್ತಾರೆ ಧ್ರುವಂತ್ ಬಗ್ಗೆ. ಈ ಮಾತುಗಳೆಲ್ಲ ಸರಿನಾ? ನಿಜವಾಗ್ಲೂ ಅಭಿ ಮತ್ತೆ ಧನು ತುಂಬ ಸ್ಪಾಯಿಲ್ ಮಾಡ್ಕೊತಾ ಇದ್ದಾರೆ ಗುರು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಅವ್ರ ಗೇಮು ತುಂಬ ಸ್ಪಾಯಿಲ್ ಮಾಡ್ಕೊತಾ ಇದ್ದಾರೆ. ಅವ್ರ ಸೀರಿಯಲ್ ಗ್ಯಾಂಗೆಲ್ಲ ಸೇರಿಕೊಂಡು ಒಂಥರ ಸೇಫ್ ಗೇಮ್ ಮಾಡಿಕೊಂಡು ತುಂಬ ಒಂಥರ, ಯಾರೇ ಆಗಿರಲಿ ಗುರು, ನೆಗೆಟಿವ್ ಆಗಿರೋರಾಗಿರಲಿ ಪಾಸಿಟಿವ್ ಆಗಿರೋರಾಗಿರಲಿ ಯಾರೇ ಆಗಿರಲಿ, ಹಿಂದ್ಗಡೆ ಆ ಥರ ಮಾತಾಡ್ಬಾರ್ದು. ಮೊನ್ನೆ ಟಿ ಗಾಂಚಲ್ಲಿ ಅಂದಿದ್ದಕ್ಕೆ ಅಷ್ಟು ಮಾತಾಡಿದ್ರು, ಅಷ್ಟು ಕಿಚ್ಚಾಡಿದ್ರು, ಹೋದ್ರು, ಎಲ್ಲ ಮಾತಾಡಿದ್ರಲ್ವಾ. ಇವತ್ತು ಅದೇ ಇದು ಎಲ್ಲೋಗಿತ್ತು ಲೂಸ್ ನನ್ನ ಮಗ ಅಂದಾಗ, ಈ ಥರ ವರ್ಡ್ಸ್ ಎಲ್ಲ ಇದು ಮಾಡಿದಾಗ ನೋಡೋರ್ಗೆ ಏನು ಅನ್ಸುತ್ತೆ ಗೊತ್ತಾ? ನೋಡಪ್ಪ, ಇವ್ರ ಸ್ಟೇಟ್ಮೆಂಟನ್ನು ಇವರೇ ಕಾಂಟ್ರಡಿಕ್ಟ್ ಮಾಡ್ಕೊತಾ ಇದ್ದಾರೆ. ಇವ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಇವ್ರಿಗೆ ಮಾತ್ರ ಯಾರು ಮಾತಾಡ್ಬಾರ್ದು, ಇವ್ರು ಯಾರಿಗೆ ಬೇಕಾದರೂ ಮಾತಾಡ್ಬೋದು ಅಲ್ವಾ. ಈ ಥರ ಕಾನ್ಸೆಪ್ಟಲ್ಲಿದ್ದರೆ ಸಖತ್ತು ಒಂಥರ ಬೇಜಾರು ಗುರು. ನಿಜವಾಗ್ಲೂ ನಾನು ಅಭಿ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊತಾ ಇಲ್ಲ. ಧನು ಗೇಮ್ ಸ್ಪಾಯಿಲ್ ಮಾಡ್ಕೊತಾ ಇದ್ದಾರೆ, ನನಗೆ ಅದು ಬೇಜಾರು ಅಷ್ಟೇ. ಯಾಕಂದರೆ ತುಂಬ ಪೊಟೆನ್ಷಿಯಲ್ ಇರೋಂಥ ಕಂಟೆಂಟರು. ಏನು ಮಾಡೋಕ್ಕಾಗೋದಿಲ್ಲ, ಅದು ಅವ್ರಿಗೆ ಬೇಕಾಗಿತ್ತು, ಮಾಡ್ತಾ ಇದ್ದಾರೆ ಅಷ್ಟೇ. ತುಂಬ ಒಂಥರ ಜಾಸ್ತಿ ಓವರ್ ಆಗಿ ಒಂಥರ ಹಿಂದೆ ಮಾತಾಡ್ತಾ ಇದ್ದಾರೆ ಗುರು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಧನು ಮತ್ತು ಅಭಿ ಬಗ್ಗೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬೇಕು ಬೇಡ ಅಂತ ಒಂದು ಆಕ್ಟಿವಿಟಿ ನಡೆಯುತ್ತೆ. ಅಂದರೆ ಏನು ಅಂದರೆ ಒಂದು ಲೈಕ್ ಟು ಒಂದು ಆಕ್ಷನ್ ಥರ ಅನ್ಕೋಬೋದು, ಹರಾಜು ಥರ. ಅವ್ರಿಗೆ ಯಾರು ಬೇಕೋ ಅವರನ್ನು ಪಾರ್ಟ್ನರ್ ಆಗಿ ತಗೊಳ್ಳೋದಕ್ಕೆ ಈ ವಾರ ಜೋಡಿ ಕ್ಯಾಪ್ಟನ್ ಇರ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ತುಂಬ ಅವ್ರಿಗೆ ಯಾರು ಬೇಕೋ ಅವರನ್ನು ಸೆಲೆಕ್ಟ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮೆಜಾರಿಟಿ ಆಫ್ ದಿ ಗೆಸ್ ಮಾಡ್ಬೋದು ಯಾರನ್ನ ತಗೊತಾರೆ ಏನು ಅಂತ. ಇವಾಗ ಅವರು ಲೇಡೀಸ್ ಕೂತ್ಕೊಂಡಲ್ಲಿ ಬೇಕು ಅಂತ ಒಂದು 3-4 ಜನ ಹೇಳಿದ್ರೆ ಯಾಕೆ ಏನು ಅಂತ ರೀಸನ್ ಕೊಡಬೇಕು. ಅಲ್ಲಿ ನಿಂತಿರ್ತಕ್ಕಂಥ ಜೆಂಟ್ಸು ಸೆಲೆಕ್ಟ್ ಮಾಡ್ಕೋಬೋದು ಅವ್ರು ಬೇಕಾ ಬೇಡವಾ ಅಂತ. ಅಕಸ್ಮಾತ್ ಯಾರೂ ಕೂಗಿಲ್ಲ ಅಂತಂದ್ರೆ ನೆಕ್ಸ್ಟು ಇನ್ನೊಂದು ರೌಂಡ್ಗೆ ಇದು ಮಾಡ್ತಾರೆ. ಈ ರೌಂಡಲ್ಲಂತೂ ನಿಜವಾಗ್ಲೂ ಧ್ರುವಂತ್ ಗುರು ಪಾಪ ಯಾರು ಎಲ್ಲ ಬೇಡ ಅಂತ ಅಂದ್ಬಿಟ್ರು. ಎಲ್ಲ ಒಂದು ಕಡೆ ಬೇಜಾರಾಯಿತು ಗುರು. ನಿಜವಾಗ್ಲೂ ಒಂದು ಕಡೆ ಅಯ್ಯೋ ಪಾಪ ಅನ್ಸ್ಬಿಡ್ತು ಆ ಮೂಮೆಂಟಲ್ಲಿ ಧ್ರುವಂತನ ನೋಡಿದಾಗ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ ಗುರು, 200% ಎಫರ್ಟ್ ಕೊಟ್ಟು ಆಡ್ತಾರೆ. ಬಟ್ ಬಿಹೇವಿಯರು, ವ್ಯಕ್ತಿತ್ವ ಅಂತ ಬಂದಾಗ, ಪರ್ಸ್ನಾಲಿಟಿ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಹಿಂದೆ ಉಳಿದಿದ್ದಾರೆ ಧ್ರುವಂತು ಅಂತ ನನಗನ್ನಿಸ್ತು. ಬಟ್ ಯಾರು ಸೆಲೆಕ್ಟ್ ಮಾಡ್ಕೊಳ್ದೆ ಅವರು ಆ ಥರ ಉಳ್ಕೊಂಡಿದ್ದು ಒಂಥರ ಅನ್ಫೇರೇ ಗುರು. ನಿಜವಾಗ್ಲು ಧ್ರುವಂತ್ಗೆ ಅನ್ಫೇರೇ. ಬಿಗ್ ಬಾಸ್ಗೆ ಫಸ್ಟೇ ಗೊತ್ತು, ಪ್ಲ್ಯಾನ್ ಮಾಡೇ ಕೊಟ್ಟಿದ್ದಾರೆ. ಈ ಥರ ಪೇರ್ ಮಾಡ್ಕೊಂಡ್ರೆ ಒಬ್ರಿಗೆ ಅನ್ಫೇರ್ ಆಗೇ ಆಗುತ್ತೆ ಅಂತ ಗೊತ್ತು. ಅದು ಧ್ರುವಂತ್ಗೆ ಆಗುತ್ತೆ ಅಂತ 90% ಗೊತ್ತು, ಧ್ರುವಂತ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆದರೂ ಕೊಟ್ಟಿದ್ದಾರೆ ಟಾಸ್ಕು. ಬಿಗ್ ಬಾಸ್ ಏನು ಪ್ಲ್ಯಾನ್ ಮಾಡಿದ್ರು ಅದೇ ಥರ ಆಯಿತು. ನನಗನ್ಸಿದ್ದು, ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇದೊಂಥರ ಅನ್ಫೇರ್ ಆಯಿತು. ಧ್ರುವಂತ್ಗೆ ಬೇರೆ ಇನ್ನೇನಾದರೂ ಒಂಥರ ಇದು ಮಾಡಬೇಕಾಗಿತ್ತು. ಬಟ್ ಸಿಂಪತಿ ಆ್ಯಂಗಲನ್ನು ಧ್ರುವಂತ್ಗೆ ಅಯ್ಯೋ ಪಾಪ ಆ್ಯಂಗಲನ್ನು ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಬಾಸ್ ನೋಡಿದ್ರು. ಆ ಧ್ರುವಂತ್ ಇರ್ತಕ್ಕಂಥ ಬಿಹೇವಿಯರ್ಗೆ ಜನಕ್ಕೆ ಆಚೆ ಕಡೆ ಅಯ್ಯೋ ಪಾಪ ಅನ್ನೋದು ಬರಲ್ಲ. ಬಟ್ ಏನೇ ಆದರೂ ಕೂಡ ಧ್ರುವಂತ್ಗೆ ಅನ್ಫೇರೇ ಗುರು, ಅದು ಅನ್ಫೇರೇ. ಬಟ್ ಏನಾದರೂ ಇನ್ನೊಂದು ಚಾನ್ಸ್ ಕೊಡಬೇಕಾಗಿತ್ತು. ಇಲ್ಲ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಬಿಟ್ಟು ಯಾರು ಸೆಲೆಕ್ಟ್ ಮಾಡದೇ ಇರೋ ಡೈರೆಕ್ಟ್ ಇನ್ನೊಂದು ಏನಾದರೂ ಒಂದು ಪವರ್ ಕೊಟ್ಟೋ ಇಲ್ಲ ಒಂದು ಕಂಟೆಂಟರ್ ಆಗೋ ಏನೋ ಒಂದು ಮಾಡ್ಬೋದಾಗಿತ್ತು ಬಿಗ್ ಬಾಸು. ಬಟ್ ಆ ಥರ ಅನ್ಫೇರ್ ಮಾಡೋದೇ ಬಿಗ್ ಬಾಸ್ ಉದ್ದೇಶ. ಅದರಿಂದನೇ ಈ ಥರ ಇದು ಮಾಡಿದ್ರು. ಈ ಆಕ್ಷನಲ್ಲಿ ಬೇಕು ಬೇಡ ಅನ್ನೋ ಆಕ್ಷನಲ್ಲಿ ತುಂಬ ಸಖತ್ತಾಗಿತ್ತು. ರಜತ್ತು ಚೈತ್ರನ ಸೆಲೆಕ್ಟ್ ಮಾಡ್ಕೊತಾರೆ. ಎಗೈನ್ ಡೆಸ್ಟಿನಿ ನೋಡಿ, ಗಿಲ್ಲಿ ಕಾವ್ಯನೇ ಸೆಲೆಕ್ಟ್ ಮಾಡ್ಕೋಬೇಕಾಗಿ ಬಂತು. ರಾಶಿಕಾ ಆದರೆ ಯಾರು ಬಂದರೂ ಬೇಡ ಅಂತಲೇ ಕೂತಿದ್ರು. ಸೂರಜ್ ಬಂದಾಗ ಮಾತ್ರ ಬೇಕು ಅಂತ ತಗೊಂಡ್ರು. ರಾಶಿಕಾ ಅವ್ರದ್ದು, ಅಶ್ವಿನಿ ಮತ್ತು ರಘು ಅವ್ರದ್ದು ಒಳ್ಳೆ ಕಾಂಬೋ, ರಕ್ಷಿತಾ ಮತ್ತು ಮಾಳು ಅವ್ರದ್ದು ಸಖತ್ತಾಗಿ ಒಳ್ಳೆ ಕಾಂಬೋ. ಈ ಕಡೆ ಸೀರಿಯಲ್ ಬ್ಯಾಚಿಂದ ಅಭಿ ಮತ್ತು ಸ್ಪಂದನ ಅವರು ಎಕ್ಸ್ಪೆಕ್ಟೆಡ್ ಅವರಿಬ್ಬರು ಒಂದು ಬ್ಯಾಚ್ ಆಗ್ತಾರೆ ಅಂತ. ಸಖತ್ತಾಗಿತ್ತು ಗುರು. ಎಲ್ಲ ಫಾರ್ಮ್ ಆಗಿದ್ದಾರೆ, ಜೋಡಿಗಳು ಫಾರ್ಮ್ ಆಗಿದ್ದಾರೆ. ನೋಡಬೇಕು ಹೆಂಗೆ ಇವ್ರ ಮಧ್ಯೆ ಕೋಆರ್ಡಿನೇಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ, ಟಾಸ್ಕ್ ಯಾವ ರೀತಿ ಆಡ್ತಾರೆ. ಎಲ್ಲ ಥರ ಟಾಸ್ಕು ಕೊಡ್ತಾರೆ. ಭಾಳ ಟಾಸ್ಕ್ ಒಂದೇ ಅಲ್ಲ, ಇನ್ನೊಂದು 3-4 ಟಾಸ್ಕ್ ಕೊಡ್ತಾರೆ. 4 ರೌಂಡ್ಗಳಲ್ಲಿ ನಡೆಯುತ್ತೆ ಟಾಸ್ಕು. ನೋಡ್ಬೇಕು ಯಾರು ಗೆದ್ದು ಯಾರು ಈ ವಾರ ಫಸ್ಟು ಕ್ಯಾಪ್ಟನ್ ಆಗ್ತಾರೆ. ಅದರಲ್ಲೂ ಒಂದು ಲೇಡಿ ಕೂಡ, ಜಂಟಿ ಆದರೂ ಪರವಾಗಿಲ್ಲ, ಈ ವೀಕು ಲೇಡಿ ಕೂಡ ಕ್ಯಾಪ್ಟನ್ ಆಗಿರ್ತಾರೆ. ನೋಡಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ನಿಮ್ಗೆ ಅನಿಸುತ್ತೆ. ಈ ವೀಕು ಯಾವ ಜೋಡಿ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ.
ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾಮಿನೇಷನ್ಸ್ ಅಂತ ಬಂದಾಗ 9 ಜನ ನಾಮಿನೇಟ್ ಆಗಿದ್ದಾರೆ. ಎಕ್ಸೆಪ್ಟು ರಘು ಮತ್ತು ಅಶ್ವಿನಿ ಮೇಡಮ್ಮು, ಕ್ಯಾಪ್ಟನ್ ಯಾರು ಧನುಷ್ ಅವ್ರು ಬಿಟ್ಟು ವೈಲ್ಡ್ ಕಾರ್ಡ್ ಬಿಡಿ ರಜತ್ ಮತ್ತು ಚೈತ್ರ, ಇಷ್ಟು ಜನ ಬಿಟ್ಟು ಇನ್ನು ಉಳಿದ 9 ಜನನೂ ನಾಮಿನೇಟ್ ಆಗಿದ್ದಾರೆ. ನಿಮ್ಮ ಫೇವ್ರೇಟ್ಗೆ ನೀವು ಓಟನ್ನು ಹಾಕ್ಕೊಳ್ಳಿ, ಸ್ಟ್ರಾಂಗ್ ಆಗಿ ಓಟನ್ನು ಹಾಕ್ಕೊಳ್ಳಿ. ಯಾರು ಬೇಕಾದರೂ ಎಲಿಮಿನೇಟ್ ಮಾಡ್ಬೋದು ಗುರು. ಬಿಗ್ ಬಾಸ್ ಟೀಮಲ್ಲಿ ಹೇಳೋಕ್ಕಾಗೋದಿಲ್ಲ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡು. ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಳ್ಳಿ. ಅದರಲ್ಲೂ ಡಬಲ್ ಎಲಿಮಿನೇಷನ್ ಇದ್ರೂ ಇರ್ಬೋದು ಈ ವೀಕು. ಯಾಕೆ ಅಂತಂದರೆ ಸುದೀಪ್ ಅಣ್ಣನ ಹೇಳಿದ್ದಾರೆ, ಬಿಗ್ ಟ್ವಿಸ್ಟ್ ಇದೆ ಮುಂದೆ, ಟ್ವಿಸ್ಟ್ ಇದೆ ನೋಡ್ಕೊಳ್ಳಿ ಅಂತಂದ್ಬಿಟ್ಟು. ಏನು ಬೇಕಾದರೂ ಆಗ್ಬೋದು, ಇಲ್ಲ ಅದೇ ಟ್ವಿಸ್ಟ್ ನೋ ಎಲಿಮಿನೇಷನ್ ಆದರೂ ಇಡ್ಬೋದು. ನೋ ಎಲಿಮಿನೇಷನ್ ಇಡೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ. ಈಗ ಬರ್ತಾ ಡೇಸ್ ಕಡಿಮೆ ಇದೆ, ಕಂಟೆಸ್ಟೆಂಟ್ಸ್ ಜಾಸ್ತಿ ಇದ್ದಾರೆ, ಬೇಗ ಆಚೆ ಹಾಕಲೇಬೇಕು. ಡಬಲ್ ಎಲಿಮಿನೇಷನ್ ಚಾನ್ಸಸ್ಸೇ ಹೈ ಆಗಿರುತ್ತೆ. ಇಲ್ಲ ಏನು ಬೇಕಾದರೂ ಆಗ್ಬೋದು. ನೋಡೋಣ, ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತಲೂ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.